ಚಪ್ಪಾಳೆ ಬರ್ಬೇಕೀಗ. ಓಕೆ, ಮತ್ತೆ ಎಲ್ಲರಿಗೂ ನಮಸ್ತೆ. ಯಶೋಧ ಪ್ರಕಾಶ್ ಕೊಟ್ಟಕತ್ತೀರಾ, ಮಡಿಕೇರಿಯವಳು. ನಾನು ಆಲ್ರೆಡಿ ಇಂಡಸ್ಟ್ರಿಗೆ ಬಂದು 7-8 ಇಯರ್ಸ್ ಆಯಿತು ಮೂವಿ ಲೈನಲ್ಲಿ. ಕೊಡೋ ಮೂವಿ ಫಸ್ಟ್ ಸ್ಟಾರ್ಟ್ ಮಾಡಿದ್ದು, ಪ್ರೊಡಕ್ಷನ್ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಸ್ವಸ್ತಿಕ್ ಎಂಟರ್ಟೈನ್ಮೆಂಟ್ ಅಂತ ನನ್ನ ಬ್ಯಾನರು. ಕೊಡೋ ಮೂವಿ ಒಂದು 3-4 ಕೊಡೋ ಮೂವಿ ಮಾಡಿದ ಮೇಲೆ ಕನ್ನಡದಲ್ಲಿ ಡೈರೆಕ್ಷನ್ಗೆ ಬಂದಿದ್ದು. ಫಸ್ಟ್ ಡೈರೆಕ್ಷನ್ ರಂಗಪ್ರವೇಶ ಅಂತ, ಸುಮನ್ ನಗರ್ಕರ್ ಮ್ಯಾಮ್ ಅದ್ರಲ್ಲಿ ಮೇನ್ ರೋಲ್ ಮಾಡಿದ್ರು. ಫಸ್ಟ್ ಡೈರೆಕ್ಷನ್ ಅದೇನೆ. ಸೆಕೆಂಡ್ ಕಂದೀಲು, ಸೆಕೆಂಡ್ ಮೂವಿಗೆ ನ್ಯಾಷನಲ್ ಅವಾರ್ಡ್ ಬಂದಿದೆ. ಬಟ್ 7-8 ಇಯರ್ಸ್ ತುಂಬಾನೇ ಕಲ್ತಿದ್ದೀನಿ, ಸ್ಟ್ರಗಲು ಇದೆ. ಯಾಕಂದ್ರೆ ಫಸ್ಟ್ ಎಲ್ರಿಗೂ ಇರುತ್ತೆ, ಮೊದಲೇ ಎಷ್ಟೋ ಜನಕ್ಕೆ ಡೆಬ್ಯೂನಲ್ಲೇ ಬಂದಿರುತ್ತೆ. ನ್ಯಾಷನಲ್ ಅವಾರ್ಡ್ ಆಗಲಿ ಒಳ್ಳೊಳ್ಳೆ ಅಚೀವ್ಮೆಂಟ್ ಡೆಬ್ಯೂನಲ್ಲೇ ಬರುತ್ತೆ. ತುಂಬಾ ಜನ ತುಂಬಾನೇ ಟ್ರೈ ಮಾಡ್ಬೇಕು. ನಾವು ಅವಾಗಿಂದನೂ ಒಂದು ಹೊಸ ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ಅವಾರ್ಡು ಅಥವಾ ಫಿಲ್ಮ್ ಸೆಲೆಕ್ಷನ್ ಅಂತ ಹೋಗಲ್ಲ, ಒಂದು ಒಳ್ಳೆ ಪ್ರಾಜೆಕ್ಟ್ ಮಾಡ್ಬೇಕು ಅಂತಾನೆ ಸ್ಟಾರ್ಟ್ ಮಾಡಿದ್ದು. ಇವಾಗ್ಲೂ ಕೂಡ ಅಷ್ಟೇ, ಒಂದು ಮೂವಿ ಮಾಡ್ಬೇಕಾದ್ರೆ ಚೆನ್ನಾಗಿ ಮಾಡೋಣ, ಒಳ್ಳೆ ಮೂವಿ ಮಾಡೋಣ ಅಂತಾನೆ ನಾವು ಮಾಡ್ತೀವಿ. ರಿಸಲ್ಟ್ ಆಮೇಲೆ, ಅದು ಫಸ್ಟೇ ನಮ್ಗೆ ಯಾವುದು ಏನು ಗೊತ್ತಾಗೋದಿಲ್ಲ. ಎಲ್ಲ ಟೀಮ್ ವರ್ಕ್ ಅಲ್ಲಿ ಬಿಲೀವ್ ಮಾಡೋಳು ನಾನು. ಅಂಡ್ ಮೂವಿ ಇಂಡಸ್ಟ್ರಿಗೆ ಹೇಗ್ ಬಂದೆ ಅಂತ ಎಲ್ರದೊಂದು ಕ್ವೆಶನ್ ಇರುತ್ತೆ, ಅಥವಾ ನೀವು ಆಮೇಲೆ ಕ್ವೆಶನ್ ಮಾಡ್ತೀರಾ ಅಥವಾ ನಾನೇ ಇವಾಗ ಎಲ್ಲ ಆನ್ಸರ್ ಮಾಡ್ಬೇಕಾ ನಂಗೆ ಗೊತ್ತಿಲ್ಲ ಯಾವ ತರ ಅಂತ. ಆಕ್ಚುಲಿ ಪ್ರಕಾಶ್ ಕಾರ್ಯಪ್ಪ ನಮ್ಮ ಹಸ್ಬೆಂಡ್ ಅವರು ಫಸ್ಟ್ ಇದ್ದಿದ್ದು ಮೂವಿ ಅಂದ್ರೆ ಸೀರಿಯಲ್ಸ್ ಅಲ್ಲಿ AT ರಘು ಅವ್ರ ಅಂಡರ್ ಅವರ ಇದ್ರಲ್ಲಿ ವರ್ಕ್ ಮಾಡಿದ್ದಾರೆ. ಸೊ ಅವಾಗ ನಾನು ಅವ್ರ ಜೊತೆ ಶೂಟಿಂಗ್ ಅದು ನೋಡಕ್ ಹೋಗ್ತಾ ಇದ್ದೆ ಅಷ್ಟೇ. ಅವರೇ ನಂಗೆ ನನ್ನ ಪ್ರೊಡಕ್ಷನ್ಗೂ ಅವರೇನೆ ನನ್ನನ್ನ ಪ್ರೊಡಕ್ಷನ್ ಮಾಡು ಅಂತ ಇದ್ ಮಾಡಿದ್ದು. ಅವರೇ ನಾನ್ ಮಾಡಿದ ಮೂವಿಗಳಿಗೆ ಅವ್ರು ಡೈರೆಕ್ಷನ್ ಮಾಡಿದ್ದಾರೆ ಪ್ರೊಡಕ್ಷನ್ ಅಲ್ಲಿ. ಅವ್ರ ಜೊತೆ ನಾನು ಶೂಟಿಂಗ್ ಟೈಮಲ್ಲೆಲ್ಲ ಹೋಗ್ತಿದ್ದೆ, ಏನ್ ನಡೆಯುತ್ತೆ ಹೇಗ್ ನಡೆಯುತ್ತೆ ಈ ತರದೆಲ್ಲ ತಿಳ್ಕೊಂತಾ ಇದ್ದೆ. ಡೈರೆಕ್ಷನ್ ಬಗ್ಗೆ ಆತರ ಏನು ಐಡಿಯಾ ಇರ್ಲಿಲ್ಲ, ಬರ್ಬೇಕು ಲೈನಿಗೆ ಆ ತರದೇನು ಇರ್ಲಿಲ್ಲ. ಅದು ನೋಡ್ತಾ ನೋಡ್ತಾ ಮತ್ತು ಡಿಸ್ಕಸ್ ಮಾಡ್ತಿದ್ವಿ, ತುಂಬಾ ಡಿಸ್ಕಷನ್ ನಡೀತಾ ಇತ್ತು ಮನೆಯಲ್ಲಿ. ನಾನು ಮೂವಿ ಡೈರೆಕ್ಷನ್ ಇಲ್ಲ ಅಂದ್ರೂ ತುಂಬಾ ಅವ್ರು ಮಾಡೋ ಡೈರೆಕ್ಷನ್ ಬಗ್ಗೆ, ಅವ್ರ ಸ್ಟೋರಿ ಬಗ್ಗೆ, ಯಾವುದೇ ಮೂವಿ ಇದು ನಾವು ತುಂಬಾ ಓಪನ್ ಆಗಿ ಡಿಸ್ಕಷನ್ ಮಾಡ್ತೀವಿ. ಒಂದ್ ವಿಷಯ ಏನಂದ್ರೆ, ನಾನು ಇರೋದು ಮಡಿಕೇರಿ ಆದ್ರೂ ವರ್ಕಿಂಗ್ ಬೆಂಗಳೂರು, ವಿಧಾನಪುರ ವರ್ಕ್ ಮಾಡ್ತಾ ಇದ್ದೀನಿ. 20 years ಇಂದ ಒಂದೇ ಕಂಪ್ನಿ, ಅಕೌಂಟ್ಸ್ ಮ್ಯಾನೇಜರ್, ಆಡಿಟಿಂಗ್ ಮಾಡ್ತೀನಿ. ನಾವು ಜರ್ನಿ ಇರುತ್ತೆ, 1 week ಬೆಂಗಳೂರಲ್ಲಿ ಇರ್ತೀನಿ, ಬಾಕಿ ಕೂರ್ಗ್ ಹೋಗೋ ಬರುವಾಗೆಲ್ಲ ನಮ್ದು ಏನ್ 5-6 ಜರ್ನಿನಲ್ಲಿ ಮೂವಿ ಬಗ್ಗೆನೇ ಡಿಸ್ಕಷನ್ಸ್ ಇರುತ್ತೆ. ವೇದಿಕೆ ಮೇಲೆ ಬಂದಿರೋ ಎಲ್ಲರಿಗೂ ನಮಸ್ತೆ. ಸಿನಿಮಾ ಇದು ನನ್ನ 2ನೇ ನ್ಯಾಷನಲ್ ಅವಾರ್ಡ್. ಫಸ್ಟ್ ಒಂದು ರಿಸರ್ವೇಷನ್ ಅಂತ ಒಂದು ಸಿನಿಮಾ ನ್ಯಾಷನಲ್ ಅವಾರ್ಡ್ ಅಂತ ನಾನು ಕ್ಯಾಮ್ರಾ ವರ್ಕ್ ಮಾಡಿದ್ದು. ಇದು 2ನೇ ಸಿನಿಮಾ, ತುಂಬ ಖುಷಿ ಕೊಟ್ಟಿದೆ. ನಮ್ಮ ಅನ್ನದಾತರು ಪ್ರಕಾಶ್ ಸರ್ ಆಗಲಿ, ನಮ್ಮ ಬಾಸ್ ಅಂತ ನಾನು ಡೈರೆಕ್ಟರ್ನ ಮೇಡಮ್ ಯಾವತ್ತು ಕರೆದೆಲ್ಲ ಬಾಸ್ ಅಂತಾನೆ ಕರೆಯೋದು ನಾನು. ಅವರು ಅಷ್ಟೇ ಸಿನಿಮಾ ಮಾಡೋಕ್ಕೆ ತುಂಬ ಸಹಕಾರ ಮಾಡಿದ್ದಾರೆ ನಮಗೆ. ನಮಸ್ಕಾರ. ಮತ್ತೆ ನಮ್ಮ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಮತ್ತೆ ಇಲ್ಲಿ ಜೊತೆಲಿ ಕುಳಿತಿರುವಂತಹ ಎಲ್ಲ ಕಲಾವಿದರಿಗೆ, ತಾಂತ್ರಿಕ ವರ್ಗದವರಿಗೆ, ನನ್ನ ನೆಚ್ಚಿನ ಎಲ್ಲ ಬಂಧುಗಳಿಗೆ, ಮತ್ತೆ ಕಂದೀಲು ಚಿತ್ರತಂಡದ ಎಲ್ಲ ತಾಂತ್ರಿಕ ವರ್ಗದವರಿಗೆ, ಎಲ್ಲ ಕಲಾವಿದರಿಗೆ ನಮಸ್ತೆ. ಹೆಣ, ನಾನು ಸುಷ್ಮಾ ಸ್ವರಾಜ್ ಅವರು ಒಂದು ನರ್ಸ್ ಹೆಣ ತರೋಕ್ಕೋಸ್ಕರ 2007-8 ಆ ರೇಂಜಲ್ಲಿ ಏನೋ ಅನ್ಕೋತೀನಿ, ಅವರು ವಿದೇಶಾಂಗ ಸಚಿವರಾಗಿದ್ದಾಗ ತುಂಬಾ ಕಷ್ಟಪಡ್ತಾರೆ. ಆದ್ರೂ 20-25 ದಿವಸ ಆಗುತ್ತೆ ಆ ಹೆಣ ಬರೋಕೆ. ನನಗವಾಗ ಕಾಡಿದ್ದು ಒಂದೇ ಪ್ರಶ್ನೆ, ಅಂತ ಸಮಯದಲ್ಲಿ ಮನೇಲಿ ಇರ್ತಾರಲ್ಲ, ಹೆಣ ಬರ್ಲಿಲ್ಲ ಅಂದಾಗ ಅವರ ಮನಸ್ಥಿತಿ ಹೆಂಗಿರುತ್ತೆ, ಅವ್ರ ಮನೆ ಸ್ಥಿತಿ, ಊರಿನ ಸ್ಥಿತಿ, ರಾಜಕೀಯ ಸ್ಥಿತಿ, ಧಾರ್ಮಿಕ, ಅಂದ್ರೆ ಒಂದೊಂದು ಧರ್ಮದಲ್ಲೂ ಅಥವಾ ಒಂದೊಂದು ಕುಟುಂಬದಲ್ಲೂ ಒಂದೊಂದು ಧಾರ್ಮಿಕ ಆಚರಣೆ ಇರುತ್ತೆ. ಸೊ ಅಲ್ಲಿಯ ಪರಿಸ್ಥಿತಿಗಳು ಹೆಂಗಿರ್ಬೋದು. ಆಮೇಲೆ ಇವತ್ತಿಗೂ ನಿಮಗೆ ಸಿಂಗಲ್ ವಿಂಡೋ ಸಿಸ್ಟಮ್, ಏಕ ಗವಾಕ್ಷಿ ಪದ್ಧತಿ ಅಂತ ಇಲ್ವೇ ಇಲ್ಲ. ಈಗ ಯಾರಾದ್ರೂ ಇಲ್ಲಿಂದ ದುಬೈ ಕಂಟ್ರಿ ಅಥವಾ ಬೇರೆ ದೇಶಗಳಿಗೆ ಹೋದ್ರೆ ಹೆಂಗೆ ಅಕಸ್ಮಾತ್ ಏನಾದ್ರು ತೀರ್ಕೊಂಡಾಗ ಬಾಡಿ ಹೆಂಗ್ ತರಬೇಕು ಅನ್ನೋದು ಇವತ್ತಿನವರೆಗೂ ಇಲ್ಲ. ನಾನು ಲಾವಣ್ಯ ಜೀವಿ ವೇದಿಕೆ ಮೇಲೆ ಬರಬೇಕು. ನೋಡಿ